ಈ ವಿಚಾರ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆಗಿದ್ರೂ ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನೀವು ಅಥವಾ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಕ್ರೀಡಾ ಸಾಧಕರಿದ್ದರೆ ಅವರಿಗೆ ಈ ವಿಚಾರವನ್ನು ಮುಟ್ಟಿಸಿ. ಈಗಾಗಲೇ ಸರ್ಕಾರ ಇದ್ರ ಬಗ್ಗೆ ಒಂದು ಮಹತ್ವದ ತೀರ್ಮಾನವನ್ನು ಘೋಷಣೆ ಮಾಡೋದಕ್ಕೆ ಈ ಲೋಕಸಭೆ ಚುನಾವಣೆ ಆದಮೇಲೆ ಘೋಷಣೆ ಮಾಡುವಂಥ ನಿರ್ಧಾರವನ್ನು ಮಾಡಿರುವಂಥದ್ದು. ಅದೇನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ News18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನಿಮಗೇನಾದರೂ ಅಭಿಪ್ರಾಯಗಳನ್ನು ಹೇಳಬೇಕು ಅಂತಿದ್ರೆ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ನಾವು ACP ಆಗಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಬೇಕು ಅಂತಂದರೆ, ಅಥವಾ ನಮ್ಮ ರಾಜ್ಯದ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ, ಅಥವಾ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ, ಕ್ರೀಡಾ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ, ಈ ಥರ ಸರ್ಕಾರಿ ಕೆಲಸ ಬೇಕು ಅಂತಂದರೆ, ಸರ್ಕಾರಿ ನೌಕರಿ ಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಅದನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಮಗೆ ಈಗಾಗಲೇ ಬಹುತೇಕ ಮಂದಿಗೆ ಅರಿವಿದೆ. ಅದಕ್ಕೊಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ಸರ್ಕಾರ ಕೊಡುವಂಥ ಒಂದಿಷ್ಟು ಸರ್ಕಮ್ಸ್ಟೆನ್ಸಸನ್ನು ಕ್ಲಿಯರ್ ಮಾಡಿಕೊಂಡು ಆ ಕಡೆ ಬಂದರೆ ನಮಗೆ ನಾವು ಉತ್ತಮ ಅಂಕ ಮತ್ತು ಪಾಸ್ ಮಾಡ್ಕೊಂಡು ಆ ಕಡೆ ಬಂದರೆ ನಮಗೆ ಸರ್ಕಾರಿ ನೌಕರಿ ಸಿಗುತ್ತೆ. KSPS ಆಗಬೇಕಂದ್ರೆ ACP ಅಧಿಕಾರಿಗಳ DYSP ಅಧಿಕಾರಿಗಳಾಗಬೇಕು ಅಂತಂದರೆ ನಾವು KSPS ಪಾಸ್ ಮಾಡ್ಕೋಬೇಕಾಗುತ್ತೆ. KS ಅಧಿಕಾರಿ ಆಗಬೇಕು ಅಂತಂದರೆ ನಾವು KPSC ಪಾಸ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಒಂದೊಂದು ಹುದ್ದೆಗೂ ಕೂಡ ಆಯಾ ನಿರ್ದಿಷ್ಟವಾಗಿ ನಡೆಯುವಂಥ ಪರೀಕ್ಷೆಗಳಿರ್ತವೆ, ನಿರ್ದಿಷ್ಟವಾಗಿ ನಡೆಯುವಂಥ ಒಂದು ಪ್ರಾಯೋಗಿಕ ಹಂತಗಳಿರ್ತವೆ. ಆದರೆ ಇದು ಯಾವುದೂ ಕೂಡ ಇಲ್ಲದೆ ACP, DYSP, ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಅಥವಾ ಪ್ರಥಮ ದರ್ಜೆಯ ಸರ್ಕಾರಿ ನೌಕರರು, ಎರಡನೇ ದರ್ಜೆಯ ಸರ್ಕಾರಿ ನೌಕರರು ಕೂಡ ನೀವು ಆಗ್ಬೋದು. ಈ ಭಾಳ ಹಿಂದಿನಿಂದಲೂ ಇದೆ ಇದು. ಆದರೆ ಭಾಳ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ನಾವು PUC ಆದಮೇಲೆ, ಡಿಗ್ರಿ ಆದಮೇಲೆ ಯಾವ ರೀತಿಯಾಗಿರುವಂಥ ಆ ಜಾಬನ್ನು ಆಯ್ದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಮಕ್ಕಳಿಗೆ ಒಂದು ಗೊಂದಲ ಆಗುವಂಥದ್ದು ಸಹಜ. PUC ಆದಮೇಲೆ ನಾವು ಡಿಗ್ರಿ ಮಾಡಬೇಕು ಅಥವಾ ಡಿಗ್ರಿ ಹೊರತಾಗಿ ಬೇರೆ ರೀತಿ ಇರುವಂಥ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮಾಡಿದ್ರೆ ನಮಗೆ ಯಾವ ರೀತಿಯಾಗಿರುವಂಥ ಅನುಕೂಲ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲವೂ ಕೂಡ PUC ಅಥವಾ 10ನೇ ಕ್ಲಾಸ್ ಡಿಗ್ರಿ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಭಾಳ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡುವಂಥ ಸಂಗತಿ. ಆದರೆ ಈಗ ಸರ್ಕಾರ ಹೇಳ್ತಾ ಇದೆ, ಕೇವಲ ಪುಸ್ತಕವನ್ನು ಓದ್ಕೊಂಡು ನೀವು ಸರ್ಕಾರಿ ನೌಕರರಾಗೋ ಅಗತ್ಯ ಇಲ್ಲ. ನೀವು ನಿಮ್ಮ ಪ್ಯಾಷನ್ ಹಿಂದೆ ಹೋಗಿ ಕೂಡ ನೀವು ಸರ್ಕಾರಿ ನೌಕರರಾಗ್ಬೋದು ಅನ್ನುವಂಥ ಮಾತನ್ನು ಸರ್ಕಾರ ಇದೀಗ ನಿಮ್ಮ ಮುಂದೆ ಇಡ್ತಾ ಇವೆ. ಹಿಂದಿನಿಂದಲೂ ಕೂಡ ಇದೆ. ಆದರೆ ಸಾಕಷ್ಟು ಮಂದಿ ಇದ್ರ ಕಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳುವಂಥ ಕೆಲಸಕ್ಕೆ ಯಾರೂ ಕೂಡ ಮುಂದಾಗಲ್ಲ. ಹಾಗಿದ್ರೆ ಇದು ಏನಪ್ಪ ಅನ್ನುವಂಥದ್ದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಒಂದು ಕ್ರಿಕೆಟ್ನಲ್ಲಿ ಅಥವಾ ಕಬಡ್ಡಿಯಲ್ಲಿ ಅಥವಾ ಒಟ್ಟಾರೆ ಕ್ರೀಡಾ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆ, ಆದರೆ ಅದಕ್ಕೆ ಹೋಗಬೇಕಾಗಿರುವಂಥ ದಾರಿ ನಿಮಗೆ ಗೊತ್ತಿಲ್ಲ. ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದ ನಿಮಗೆ ಆ ಕಡೆ ಹೋಗೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರಿದ್ದರೆ ಮಾತ್ರ ನಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಹೀಗಾಗಿ ನಾವು ನಮ್ಮ ಪ್ಯಾಷನನ್ನು, ನಮ್ಮ ಆಸಕ್ತಿಯನ್ನು ಬದಿಗೊತ್ತಿ ನಾವು ಸರ್ಕಾರಿ ನೌಕರರಿಗೆ ಆ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಆ ಕಡೆಗೆ ನಮ್ಮನ್ನು ತಯಾರಿ ಮಾಡಿ ನಾವು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮುಂದುವರಿಸ್ತಿದ್ದೀನಿ ಅನ್ನುವಂಥ ಸಾಕಷ್ಟು ಮಾತುಗಳನ್ನು ಸಾಕಷ್ಟು ಕಡೆ ಯುವಜನರು, ಅದು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಹೇಳುವಂಥದ್ದನ್ನು ನಾವು ನೋಡಿರ್ತೀವಿ. ಆದರೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ, ನಿಮ್ಮ ಆಸಕ್ತಿ ಕ್ರೀಡಾ ಕ್ಷೇತ್ರದಲ್ಲಿದ್ದರೆ ದಯವಿಟ್ಟು ನೀವು ಕ್ರೀಡಾ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಪ್ರತಿಭೆಯನ್ನು ಅಲ್ಲಿ ತೋರಿಸಿ ದೇಶಕ್ಕಾಗಿ ಸಾಧನೆ ಮಾಡಿ ಪದಕವನ್ನು ಗೆದ್ದರೆ ನಿಮಗೆ ಭಾಳ ಸುಲಭವಾಗಿ ಸರ್ಕಾರಿ ನೌಕರಿಯನ್ನು, ಸರ್ಕಾರಿ ಕೆಲಸವನ್ನು ನಾವು ಕೊಡ್ತೀವಿ ಅಂತಿದ್ದೀಗ ರೆಡ್ ಕಾರ್ಪೆಟ್ ಹಾಕಿ ಸರ್ಕಾರ ಯುವ ಪ್ರತಿಭೆಗಳನ್ನು ಕರೀತಾ ಇರುವಂಥದ್ದು. 2024ನೇ ಈ ವರ್ಷದಲ್ಲೇ ಈಗ ಬರೋಬ್ಬರಿ 16 ಮಂದಿ ಸರ್ಕಾರಿ ನೌಕರರಾಗಿ ಇದೀಗ ಆಯ್ಕೆ ಆಗ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬಗೆಯ ಕ್ರೀಡೆಯಲ್ಲಿ ಭಾಗಿಯಾಗಿ ದೇಶಕ್ಕೋಸ್ಕರ ಪದಕವನ್ನು ಗೆದ್ದಿರುವಂಥ ಅಥ್ಲೀಟ್ಗಳು, ಕ್ರೀಡಾಪಟುಗಳು. ಇವರು 16 ಮಂದಿಯೂ ಕೂಡ ಕರ್ನಾಟಕದವರು. ಹೀಗಾಗಿ ಇವರಿಗೆ ACP ಪೊಲೀಸ್ ACP ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ನೇಮಕ ಆಗ್ತಾ ಇದೆ. ಕಲಬುರಗಿ ಮೂಲದವರು ACP ಆಗಿ ನೇಮಕ ಆಗ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿ ನೇಮಕ ಆಗ್ತಾ ಇದ್ದಾರೆ, ಮೊದಲ ದರ್ಜೆಯ ಅಧಿಕಾರಿಯಾಗಿ ನೇಮಕ ಆಗ್ತಾ ಇದ್ದಾರೆ, ಕಂದಾಯ ಇಲಾಖೆಯಲ್ಲಿ ನೇಮಕ ಆಗ್ತಾ ಇದ್ದಾರೆ, ನೀರಾವರಿ ಇಲಾಖೆಯಲ್ಲಿ ನೇಮಕ ಆಗ್ತಾ ಇದ್ದಾರೆ. ಅಂದರೆ ನೀವು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿ ಕ್ರೀಡೆಯ ಕಡೆಗೆ ನೀವು ಹೋಗಿ ಅಲ್ಲೇನಾದರೂ ಸಾಧನೆ ಮಾಡಿದರೆ, ಅದರಲ್ಲೂ ಮುಖ್ಯವಾಗಿ ಕ್ರೈಟೀರಿಯಾ ಇರುವಂಥದ್ದು ನೀವು ದೇಶವನ್ನು ಪ್ರತಿನಿಧಿಸಿ ದೇಶಕ್ಕಾಗಿ
ಪದಕವನ್ನು ಗೆದ್ದಿರುವಂಥವ್ರು ಆಗಿರಬೇಕು ಅನ್ನೋದೊಂದೇ ಸರ್ಕಾರದ ಮಾನದಂಡ. ಆ ಮಾನದಂಡ ನಿಮ್ಮ ಹತ್ರ ಇದ್ದರೆ ನೀವು ಸರ್ಕಾರದ ಕ್ರೀಡಾ ಇಲಾಖೆಗೆ ಅಪ್ಲೈ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಕ್ರೀಡಾ ಇಲಾಖೆ ಅಂದರೆ ಇಲ್ಲೇ ಬೆಂಗಳೂರಿನ KR ಸರ್ಕಲ್ ಬಳಿ ಇರುವಂಥ ಯವನಿಕಾ ಅನ್ನುವಂಥ ಒಂದು ಕಟ್ಟಡ ಏನಿದೆ, ಆ ಕಟ್ಟಡದಲ್ಲಿ ರಾಜ್ಯದ ಕ್ರೀಡಾ ಇಲಾಖೆಯ ಅಧಿಕಾರಿಗಳಿರ್ತಾರೆ. ಅಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಮಾಹಿತಿಯನ್ನು ಪಡೆದುಕೊಂಡು ನೀವು ಮೊದಲು ಅರ್ಜಿ ಹಾಕಬೇಕಾಗುತ್ತೆ. ಇದರ ಜೊತೆಗೆ ನೀವು ಯಾವ ವರ್ಷದಲ್ಲಿ, ಯಾವ ವಿಭಾಗದಲ್ಲಿ, ಯಾವ ಕ್ಷೇತ್ರದಲ್ಲಿ ಕ್ರೀಡಾಪಟುವಾಗಿ ಭಾರತವನ್ನು ಪ್ರತಿನಿಧಿಸಿದ್ದೀರಿ, ಎಷ್ಟು ಪದಕಗಳನ್ನು ಗೆದ್ದಿದ್ದೀರಿ ಅನ್ನೋದ್ರ ಬಗ್ಗೆ ದಾಖಲೆ ಸಮೇತವಾಗಿ ನೀವು ಕ್ರೀಡಾ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನಿಮ್ಮ ಪದಕ ಇರ್ಬೋದು, ನಿಮ್ಮ ಸರ್ಟಿಫಿಕೇಟ್ ಇರ್ಬೋದು, ನೀವು ಯಾವುದಾದ್ರೂ ರಾಷ್ಟ್ರೀಯ ಅಸೋಸಿಯೇಷನ್ಗಳಲ್ಲಿ ಮೆಂಬರ್ಗರಾಗಿದ್ದರೆ ಆ ಮೆಂಬರ್ ಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಫೋಟೋಗ್ರಾಫ್ಸ್, ನೀವು ಯಾವ ಕ್ರೀಡೆಯಲ್ಲಿ ಭಾಗವಹಿಸಿ ಯಾವ ವಿಭಾಗದಲ್ಲಿ ಪದಕವನ್ನು ದೇಶಕ್ಕೋಸ್ಕರ ಗೆದ್ದಿದ್ದೀರಿ ಆ ಪದಕದ ಭಾವಚಿತ್ರವನ್ನು ಕೂಡ ನೀವು ಕ್ರೀಡಾ ಇಲಾಖೆಗೆ ಕೊಟ್ಟರೆ ನಿಮಗೆ ಸುಲಭವಾಗಿ ಸರ್ಕಾರಿ ನೌಕರಿಯನ್ನು ಕೊಡೋದಕ್ಕೆ ಸರ್ಕಾರ ಇದೀಗ ನಿಮ್ಮನ್ನು ಆಹ್ವಾನಿಸ್ತಾ ಇರುವಂಥದ್ದು. ಆದರೆ ಇದರಲ್ಲಿ ಇರುವಂಥ ಒಂದು ಸಣ್ಣ ಬದಲಾವಣೆ ಏನು ಅಂತಂದರೆ, ಇಷ್ಟರವರೆಗೂ ಕೂಡ 2% ಮಾತ್ರ ಈ ಕ್ರೀಡಾಪಟುಗಳಿಗೆ ವಿವಿಧ ಇಲಾಖೆಗಳಲ್ಲಿ, ಒಟ್ಟು 36 ಇಲಾಖೆಗಳಿದ್ದಾವೆ. ಈ 36 ಇಲಾಖೆಗಳಲ್ಲಿ 2% ಮಾತ್ರ ಮೀಸಲಾತಿ ಇತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಆ ಮೀಸಲಾತಿಯನ್ನು 3%ಗೆ ಏರಿಸಿರುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಒಂದು ಇಲಾಖೆಯಲ್ಲಿ 100 ಹುದ್ದೆಗಳಿದೆ ಅಂತಂದರೆ ಆ 100 ಹುದ್ದೆಗಳ ಪೈಕಿ 2 ಹುದ್ದೆಗಳು ಈ ಮೊದಲು ಕ್ರೀಡಾಪಟುಗಳಿಗೆ ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಮೀಸಲಿಡಬೇಕಾಗಿತ್ತು. ಆದರೆ ಈಗ ಸರ್ಕಾರ ಅದನ್ನು ತಿದ್ದುಪಡಿ ಮಾಡಿ 3 ಹುದ್ದೆಗಳಂದರೆ 3%ಗೆ ಏರಿಕೆ ಮಾಡಿರುವಂಥದ್ದು. ಇದು ಸಾಕಷ್ಟು ಮಂದಿಗೆ ಗೊತ್ತಿಲ್ಲ. ನಾವು ಕ್ರಿಕೆಟ್ ಆಡುವಂಥದ್ದು, ಕಬಡ್ಡಿ ಆಡುವಂಥದ್ದು, ಅಥವಾ ಬೇರೆ ಬೇರೆ ಆರ್ಚರಿ ಆಗಿರ್ಬೋದು, ಅಥವಾ ಚೆಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾಗಿರುವಂಥ ಹಾಕಿ ಆಗಿರ್ಬೋದು, ಯಾವುದೇ ರೀತಿಯಾಗಿರುವಂಥ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ಜನ ಹೇಳ್ತಾರೆ ಇದರಲ್ಲಿ ನಾವು ತೊಡಗಿದ್ರೆ ನಮ್ಗೆ ಏನು ಸಿಗುತ್ತೆ, ಕ್ರಿಕೆಟ್ ಒಂದು ಮಾತ್ರ, ಕ್ರಿಕೆಟ್ ಆಡಿದ್ರೆ ದುಡ್ಡು ಸಿಗುತ್ತೆ, ಒಳ್ಳೆ ಫೇಮಸ್ ಆಗ್ಬೋದು ಅಂತಂದರೆ ಉಳಿದಿರುವಂಥ ನಮ್ಮ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ನಮಗೇನೂ ಸಿಗೋದಿಲ್ಲ, ಜೀವನ ಹಾಳು ಮಾಡ್ಕೊತೀವಿ ಅನ್ನುವಂಥ ಆ ಮಾತನ್ನು ನಮ್ಮ ಸುತ್ತಮುತ್ತಲಿನ ಸಾಕಷ್ಟು ಹಿರಿಯರು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಆದರೆ ಇನ್ನು ಮುಂದೆ ಹಾಗಲ್ಲ. ನೀವು ನಿಜವಾಗ್ಲೂ ನಿಮ್ಮ ಹತ್ರ ಝೀಲ್ ಇದ್ದರೆ, ನಿಜವಾಗ್ಲೂ ನಿಮ್ಮ ಹತ್ರ ಪ್ರತಿಭೆ ಇದ್ದರೆ, ನೀವು ದೇಶಕ್ಕೋಸ್ಕರ ಸಾಧನೆ ಮಾಡಬೇಕು ಅಂದ್ಕೊಂಡಿರೋರಾಗಿದ್ದರೆ ನಿಮ್ಮನ್ನು ಖಂಡಿತವಾಗಿಯೂ ಸರ್ಕಾರ ಪರೀತಾ ಇದೆ. ನಿಮಗೆ ಸುಲಭವಾಗಿ ಯಾವುದೇ ರೀತಿಯಾಗಿರುವಂಥ ಪರೀಕ್ಷೆ ಇಲ್ಲದೆ, ಯಾವುದೇ ರೀತಿಯಾಗಿರುವಂಥ ಟೆಸ್ಟ್ ಇಲ್ಲದೆ ನಿಮ್ಮನ್ನು ನೇರವಾಗಿ ನಿಮ್ಮ ಅರ್ಹತೆಗೆ ತಕ್ಕಂತೆ ಇರುವಂತಹ ಹುದ್ದೆಯನ್ನು ಕೊಡೋದಕ್ಕೆ ಇದೀಗ ಸರ್ಕಾರ ಮುಂದೆ ಬಂದಿರುವಂಥದ್ದು. ಇದರ ಬಗ್ಗೆ ಕರ್ನಾಟಕ ರಾಜ್ಯ ಕ್ರೀಡಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಮಂಜುನಾಥ್ IAS ಅಧಿಕಾರಿಯವರು, ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಯಾವುದೇ ಆತಂಕ ಭಯ ಇಲ್ಲದೆ ಬಂದು ನಮಗೆ ಅರ್ಜಿ ಹಾಕಿ, ಯಾರೆಲ್ಲ ದೇಶಕ್ಕೋಸ್ಕರ ಪದಕಗಳನ್ನು ಗೆದ್ದಿರ್ತಿರೋ ಅವರೆಲ್ಲರೂ ಕೂಡ ಬಂದು ನಮ್ಮಲ್ಲಿ ಅರ್ಜಿ ಹಾಕಿ ನಾವು ವೆರಿಫಿಕೇಷನ್ ಮಾಡಿ ಅವರ ಆ ಒಂದು ಅರ್ಹತೆಯನ್ನು ಪರಿಶೀಲನೆ ಮಾಡಿಕೊಂಡು ನಾವು ಅವರಿಗೆ ಸುಲಭವಾಗಿ ಯಾವುದೇ ಪರೀಕ್ಷೆ, ಯಾವುದೇ ಟೆಸ್ಟ್ ಇಲ್ಲದೆ ನಾವು ಸರ್ಕಾರಿ ನೌಕರಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಕ್ರೀಡಾ ಸಾಧಕರಾಗಿದ್ದರೆ ಅಥವಾ ಇದನ್ನು ನೋಡ್ತಾ ಇರೋರು ನಿಮ್ಮ ಪರಿಚಯದಲ್ಲಿ, ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಯಾರಾದರೂ ಕ್ರೀಡಾ ಸಾಧಕರಿದ್ದರೆ, ದೇಶಕ್ಕೋಸ್ಕರ ಆಡಿ ಗೆದ್ದು ಸಾಧನೆಯನ್ನು ಮಾಡಿರೋರಿದ್ದರೆ, ಪದಕವನ್ನು ಗೆದ್ದಿರೋರಿದ್ದರೆ ಈ ವಿಡಿಯೋವನ್ನು ನೀವು ಅವ್ರಿಗೆ ಕಳಿಸಿ ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಪಡೆಯೋದಕ್ಕೆ ನೀವು ಕೂಡ ಸಹಾಯ ಮಾಡಿ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8.